ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿಯ ದಿನಾಂಕ 7-11-2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಸಂಗಮ ಯುಗವು ಪುರುಷೋತ್ತಮರಾಗುವ ಶುಭ ಸಮಯವಾಗಿದೆ. ಏಕೆಂದರೆ ಈ ಸಮಯದಲ್ಲಿಯೇ ತಂದೆಯು ನಿಮಗೆ ನರನಿಂದ ನಾರಾಯಣನಾಗುವ ವಿದ್ಯೆಯನ್ನು ಓದಿಸುತ್ತಾರೆ. ಪ್ರಶ್ನೆ: ನೀವು ಮಕ್ಕಳ ಬಳಿ ಇಂತಹ ಯಾವ ಜ್ಞಾನವಿದೆ? ಅದರ ಕಾರಣದಿಂದ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಅಳುವುದಿಲ್ಲ. ಉತ್ತರ: ನಿಮ್ಮ ಬಳಿ ಈ ಮಾಡಿಲ್ಪಟ್ಟಿರುವ ನಾಟಕದ ಜ್ಞಾನವಿದೆ. ನೀವು ತಿಳಿದುಕೊಂಡಿದ್ದೀರಿ, ಇದರಲ್ಲಿ ಪ್ರತಿಯೊಂದು ಆತ್ಮನಿಗೆ ತನ್ನದೇ ಆದ ಪಾತ್ರವಿದೆ. ತಂದೆಯು ನಮಗೆ ಸುಖದ ಆಸ್ತಿಯನ್ನು ಕೊಡುತ್ತಿದ್ದಾರೆ ಅಂದ ಮೇಲೆ ಅಳುವುದಕ್ಕೆ ಹೇಗೆ ಸಾಧ್ಯ? ಪರಲೋಕದಲ್ಲಿರುವ ಪರಮಾತ್ಮನನ್ನು ಪಡೆಯುವ ಚಿಂತೆಯಿತ್ತು, ಅವರು ಸಿಕ್ಕರು ಅಂದ ಮೇಲೆ ಇನ್ನೇನು ಬೇಕು? ಅದೃಷ್ಟವಂತ ಮಕ್ಕಳು ಎಂದೂ ಅಳುವುದಿಲ್ಲ. ಶಿವ ಭಗವಾನುವಾಚ್. ಆತ್ಮಿಕ ತಂದೆಯು ಕುಳಿತು ಮಕ್ಕಳಿಗೆ ಒಂದು ಮಾತನ್ನು ತಿಳಿಸುತ್ತಾರೆ. ಚಿತ್ರಗಳಲ್ಲಿಯೂ ಸಹ ಹೀಗೆ ಬರೆಯಬೇಕು. ತ್ರಿಮೂರ್ತಿ ಶಿವತಂದೆಯು ಮಕ್ಕಳ ಪ್ರತಿ ತಿಳಿಸುತ್ತಾರೆ. ನೀವೂ ಸಹ ಯಾರಿಗಾದರೂ ತಿಳಿಸುತ್ತೀರೆಂದರೆ ಶಿವತಂದೆಯು ಹೀಗೆ ಹೇಳುತ್ತಾರೆ ಎಂದು ನೀವು ಹೇಳುತ್ತೀರಿ. ಈ ಬ್ರಹ್ಮ ತಂದೆಯು ಹೇಳುತ್ತಾರೆ, ಶಿವತಂದೆಯು ನಿಮಗೆ ತಿಳಿಸುತ್ತಾರೆ. ಇಲ್ಲಿ ಮನುಷ್ಯರು ಮನುಷ್ಯರಿಗೆ ತಿಳಿಸುವುದಿಲ್ಲ. ಪರಮಾತ್ಮನು ಆತ್ಮಗಳಿಗೆ ತಿಳಿಸುತ್ತಾರೆ ಅಥವಾ ಆತ್ಮವು ಆತ್ಮನಿಗೆ ತಿಳಿಸುತ್ತದೆ. ಜ್ಞಾನಸಾಗರನು ಶಿವತಂದೆಯೇ ಆಗಿದ್ದಾರೆ. ಅವರು ಆತ್ಮಿಕ ತಂದೆಯಾಗಿದ್ದಾರೆ. ಈ ಸಮಯದಲ್ಲಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯಿಂದ ಆಸ್ತಿಯು ಸಿಗುತ್ತದೆ. ದೇಹದ ಅಹಂಕಾರವನ್ನು ಇಲ್ಲಿ ಬಿಡಬೇಕಾಗುತ್ತದೆ. ಈ ಸಮಯದಲ್ಲಿ ನೀವು ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಕರ್ಮವನ್ನು ಬಲೆ ಮಾಡಿ ಉದ್ಯೋಗ ವ್ಯವಹಾರಗಳನ್ನು ನಡೆಸುತ್ತಾ ಇರಿ. ಆದರೆ ಸಮಯ ಸಿಕ್ಕಾಗೆಲ್ಲ ತಮ್ಮನ್ನು ಆತ್ಮ ಎಂದು ತಿಳಿದು ಶಿವತಂದೆಯನ್ನು ನೆನಪು ಮಾಡಿ. ಆಗ ವಿಕರ್ಮಗಳು ವಿನಾಶವಾಗುತ್ತವೆ. ಶಿವತಂದೆಯು ಇವರಲ್ಲಿ ಅಂದರೆ ಬ್ರಹ್ಮ ತಂದೆಯಲ್ಲಿ ಬಂದಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಅವರು ಸತ್ಯ ಚೈತನ್ಯ ಆಗಿದ್ದಾರೆ. ಸತ್ಚಿತ್ ಆನಂದ ಸ್ವರೂಪ ಎಂದು ಹೇಳುತ್ತಾರೆ. ಬ್ರಹ್ಮ ವಿಷ್ಣು ಶಂಕರ ಅಥವಾ ಯಾವುದೇ ಮನುಷ್ಯ ಮಾತ್ರರಿಗೆ ಈ ಮಹಿಮೆ ಇಲ್ಲ. ಸರ್ವಶ್ರೇಷ್ಠ ಭಗವಂತನು ಅವರೊಬ್ಬರೇ ಆಗಿದ್ದಾರೆ. ಅವರು ಪರಮ ಆತ್ಮ ಆಗಿದ್ದಾರೆ. ಈ ಜ್ಞಾನವು ನಿಮಗೆ ಕೇವಲ ಈ ಸಮಯದಲ್ಲಿಯೇ ಇದೆ, ಮತ್ತೆಂದಿಗೂ ಸಿಗುವುದಿಲ್ಲ. ನಿಮ್ಮನ್ನು ಆತ್ಮಾಭಿಮಾನಿಗಳನ್ನಾಗಿ ಮಾಡಿ ತಂದೆಯೊಂದಿಗೆ ಬುದ್ಧಿಯೋಗ ಜೋಡಿಸಲು ಪ್ರತಿ 5,000 ವರ್ಷಗಳ ನಂತರ ಶಿವತಂದೆಯು ಬರುತ್ತಾರೆ. ಇದರಿಂದ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ಮತ್ಯಾವುದೇ ಉಪಾಯವಿಲ್ಲ. ಹೇ ಪತಿತ ಪಾವನ ಬನ್ನಿ ಎಂದು ಬಲೆ ಮನುಷ್ಯರು ಕರೆಯುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಪತಿತ ಪಾವನ ಸೀತಾರಾಮ್ ಎಂದು ಹೇಳಿದರೂ ಸರಿಯೇ ಇದೆ. ನೀವೆಲ್ಲರೂ ಸೀತೆಯರು ಅಥವಾ ಭಕ್ತಿನೀಯರಾಗಿದ್ದೀರಿ. ಒಬ್ಬ ರಾಮನು ಭಗವಂತನಾಗಿದ್ದಾರೆ. ನೀವು ಭಕ್ತರಿಗೆ ಭಗವಂತನ ಮೂಲಕ ಭಕ್ತಿಯ ಫಲವು ಬೇಕಾಗಿದೆ. ಆ ಫಲವು ಮುಕ್ತಿ ಜೀವನ್ಮುಕ್ತಿಯಾಗಿದೆ. ಮುಕ್ತಿ ಜೀವನ್ಮುಕ್ತಿಯ ದಾತನು ಅವರೊಬ್ಬರೇ ಶಿವತಂದೆ ಆಗಿದ್ದಾರೆ. ನಾಟಕದಲ್ಲಿ ಶ್ರೇಷ್ಠಾತಿಶ್ರೇಷ್ಠ ಪಾತ್ರದವರೂ ಇರುತ್ತಾರೆ, ಕನಿಷ್ಠ ಪಾತ್ರದವರು ಇರುತ್ತಾರೆ. ಇದು ಬೇಹದ್ದಿನ ನಾಟಕವಾಗಿದೆ. ಇದನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ಈ ಸಮಯದಲ್ಲಿ ತಮೋಪ್ರಧಾನ, ಕನಿಷ್ಠರಿಂದ ಸತೋಪ್ರಧಾನ, ಪುರುಷೋತ್ತಮರಾಗುತ್ತಿದ್ದೀರಿ. ಸತೋಪ್ರಧಾನರಿಗೆ ಪುರುಷೋತ್ತಮರೆಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ನೀವು ಸರ್ವೋತ್ತಮರಲ್ಲ. ತಂದೆಯು ನಿಮ್ಮನ್ನು ಸರ್ವೋತ್ತಮರನ್ನಾಗಿ ಅಥವಾ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ. ಈ ನಾಟಕದ ಚಕ್ರವು ಹೇಗೆ ಸುತ್ತುತ್ತಿರುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ.
ಕಲಿಯುಗ, ಸಂಗಮಯುಗ, ನಂತರ ಸತ್ಯಯುಗ ಬರುತ್ತದೆ. ಹಳೆಯದನ್ನು ಹೊಸದನ್ನಾಗಿ ಯಾರು ಮಾಡುತ್ತಾರೆ? ಶಿವತಂದೆಯ ವಿನಃ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಶಿವತಂದೆಯೇ ಸಂಗಮಯುಗದಲ್ಲಿ ಬಂದು ಓದಿಸುತ್ತಾರೆ. ತಂದೆಯು ಸತ್ಯಯುಗದಲ್ಲಾಗಲಿ ಕಲಿಯುಗದಲ್ಲಾಗಲಿ ಬರುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನನ್ನ ಪಾತ್ರವೇ ಸಂಗಮಯುಗದಲ್ಲಿದೆ. ಆದ್ದರಿಂದ ಸಂಗಮಯುಗವು ಕಲ್ಯಾಣಕಾರಿ ಯುಗವೆಂದು ಹೇಳಲಾಗುತ್ತದೆ. ಇದು ಅಧಿಕ ಯುಗವಾಗಿದೆ. ಬಹಳ ಶ್ರೇಷ್ಠ ಶುಭ ಸಮಯದ ಸಂಗಮಯುಗವಾಗಿದೆ. ಈ ಸಮಯದಲ್ಲಿಯೇ ತಂದೆಯು ಬಂದು ಮಕ್ಕಳನ್ನು ನರನಿಂದ ನಾರಾಯಣರನ್ನಾಗಿ ಮಾಡುತ್ತಾರೆ. ಮನುಷ್ಯರು ಮನುಷ್ಯರೇ ಆಗಿದ್ದಾರೆ, ಆದರೆ ದೈವಿ ಗುಣವಂತರಾಗುತ್ತಾರೆ. ಅದಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮವೆಂದು ಹೇಳಲಾಗುವುದು. ತಂದೆಯು ತಿಳಿಸುತ್ತಾರೆ, ನಾನು ಈ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಇದಕ್ಕಾಗಿ ಖಂಡಿತವಾಗಿ ಪವಿತ್ರರಾಗಬೇಕಾಗುತ್ತದೆ. ಪತಿತ ಪಾವನನು ಒಬ್ಬರೇ ಶಿವತಂದೆಯಾಗಿದ್ದಾರೆ. ಉಳಿದವರೆಲ್ಲರೂ ವಧುಗಳು, ಭಕ್ತಿನಿಯರು ಆಗಿದ್ದೀರಿ. ಪತಿತ ಪಾವನ ಸೀತಾರಾಮ್ ಎಂದು ಹೇಳುವುದೂ ಸಹ ಸರಿಯಾಗಿದೆ. ಆದರೆ ಕೊನೆಯಲ್ಲಿ ರಘುಪತಿ ರಾಘವ ರಾಜಾರಾಮ್ ಎಂದು ಹೇಳಿಬಿಡುತ್ತಾರೆ. ಇದು ತಪ್ಪಾಗಿದೆ. ಅರ್ಥವಿಲ್ಲದೆ ಮನುಷ್ಯರು ಏನು ಬಂದರೆ ಅದನ್ನು ಹೇಳಿಬಿಡುತ್ತಾರೆ. ಅದೇ ಗುಂಗಿನಲ್ಲಿ ಇರುತ್ತಾರೆ. ನಿಮಗೆ ಗೊತ್ತಿದೆ, ಈಗ ಸೂರ್ಯವಂಶಿ ಧರ್ಮವು ಸ್ಥಾಪನೆಯಾಗುತ್ತಿದೆ. ತಂದೆಯು ಬಂದು ಬ್ರಾಹ್ಮಣ ಕುಲವನ್ನು ಸ್ಥಾಪನೆ ಮಾಡುತ್ತಾರೆ. ಇದಕ್ಕೆ ಬ್ರಾಹ್ಮಣರ ರಾಜಧಾನಿ ಎಂದು ಹೇಳುವುದಿಲ್ಲ. ಇದು ಪರಿವಾರವಾಗಿದೆ. ಪಾಂಡವರಿಗಾಗಲಿ ಕೌರವರಿಗಾಗಲಿ ಇಲ್ಲಿ ರಾಜ್ಯವಿಲ್ಲ. ಯಾರು ಗೀತೆಯನ್ನು ಓದಿರುವರೋ ಅವರಿಗೆ ಈ ಮಾತುಗಳು ಬಹುಬೇಗನೆ ಅರ್ಥವಾಗುತ್ತದೆ. ಇದು ಗೀತೆಯಾಗಿದೆ ಅಂದಾಗ ಯಾರು ತಿಳಿಸುತ್ತಾರೆ? ಸ್ವಯಂ ಭಗವಂತ. ನೀವು ಮಕ್ಕಳು ಮೊಟ್ಟ ಮೊದಲನೆಯದಾಗಿ ಇದೇ ತಿಳುವಳಿಕೆಯನ್ನು ಅಥವಾ ಇದೇ ಜ್ಞಾನವನ್ನು ಕೊಡಬೇಕು. ಗೀತೆಯ ಭಗವಂತ ಯಾರು? ಕೃಷ್ಣ ಭಗವಾನುವಾಚ್ ಎಂದು ಅವರು ಹೇಳುತ್ತಾರೆ. ಆದರೆ ಕೃಷ್ಣನಿರುವುದೇ ಸತ್ಯಯುಗದಲ್ಲಿ. ಅವರಲ್ಲಿ ಯಾವ ಆತ್ಮನಿದೆಯೋ ಅದು ಅವಿನಾಶಿಯಾಗಿದೆ. ಶರೀರದ ಹೆಸರೇ ಬದಲಾಗುತ್ತದೆ, ಆತ್ಮನ ಹೆಸರು ಎಂದಿಗೂ ಬದಲಾಗುವುದಿಲ್ಲ. ಶ್ರೀಕೃಷ್ಣನ ಆತ್ಮನ ಶರೀರವು ಸತ್ಯಯುಗದಲ್ಲಿಯೇ ಇರುತ್ತದೆ. ಅವರೇ ನಂಬರ್ 1ನಲ್ಲಿ ಬರುತ್ತಾರೆ. ಲಕ್ಷ್ಮೀನಾರಾಯಣರು ನಂಬರ್ 1 ಆಗಿದ್ದಾರೆ. ನಂತರ 2ನೆಯವರು 3ನೆಯವರು ಬರತೊಡಗುತ್ತಾರೆ. ಅವರ ಅಂಕಗಳೂ ಸಹ ಅಷ್ಟೇ ಕಡಿಮೆಯಾಗುತ್ತದೆ. ಈಗ ಮಾಲೆಯು ತಯಾರಾಗುತ್ತದೆ. ತಂದೆಯು ತಿಳಿಸಿದ್ದಾರೆ, ರುಂಡಮಾಲೆಯೂ ಇರುತ್ತದೆ ಮತ್ತು ರುದ್ರಮಾಲೆಯೂ ಇರುತ್ತದೆ. ವಿಷ್ಣುವಿನ ಕೊರಳಿನಲ್ಲಿ ರುಂಡಮಾಲೆಯನ್ನು ತೋರಿಸುತ್ತಾರೆ. ನೀವು ಮಕ್ಕಳು ನಂಬರ್ ವಾರ್ ವಿಷ್ಣುಪುರಿಯ ಮಾಲೀಕರಾಗುತ್ತೀರಿ ಅಂದಾಗ ನೀವು ವಿಷ್ಣುವಿನ ಕೊರಳಿನ ಹಾರವಾಗುತ್ತೀರಿ. ಮೊಟ್ಟ ಮೊದಲಿಗೆ ಶಿವನ ಕೊರಳಿನ ಹಾರವಾಗುತ್ತೀರಿ. ಇದಕ್ಕೆ ರುದ್ರಮಾಲೆ ಎಂದು ಹೇಳಲಾಗುತ್ತದೆ. ಭಕ್ತರು ಅದನ್ನು ಜಪಿಸುತ್ತಾರೆ. ಮಾಲೆಗೆ ಪೂಜೆ ಮಾಡಲಾಗುವುದಿಲ್ಲ, ಅದನ್ನು ಸ್ಮರಣೆ ಮಾಡುತ್ತಾರೆ. ಯಾರು ವಿಷ್ಣುಪುರಿಯ ರಾಜಧಾನಿಯಲ್ಲಿ ನಂಬರ್ ವಾರ್ ಬರುತ್ತಾರೆಯೋ ಅವರೇ ಮಾಲೆಯ ಮಣಿಯಾಗುತ್ತಾರೆ. ಮಾಲೆಯಲ್ಲಿ ಎಲ್ಲದಕ್ಕಿಂತಲೂ ಮೊದಲು ಹೂವಿರುತ್ತದೆ, ನಂತರ ಜೋಡಿ ಮಣಿಗಳು. ಪ್ರವೃತ್ತಿ ಮಾರ್ಗವಲ್ಲವೇ? ಪ್ರವೃತ್ತಿ ಮಾರ್ಗವು ಬ್ರಹ್ಮ, ಸರಸ್ವತಿ ಮತ್ತು ಮಕ್ಕಳಿಂದ ಆರಂಭವಾಗುತ್ತದೆ. ಇವರೇ ಮತ್ತೆ ದೇವತೆಯಾಗುತ್ತಾರೆ. ಲಕ್ಷ್ಮೀನಾರಾಯಣರು ಮೊಟ್ಟ ಮೊದಲಿಗರಾಗುತ್ತಾರೆ. ಮಾಲೆಯಲ್ಲಿ ಮೇಲ್ಭಾಗದಲ್ಲಿ ಶಿವತಂದೆಯ ಸಂಕೇತವಾಗಿ ಹೂವಿದೆ. ಮಾಲೆಯನ್ನು ಜಪಿಸುತ್ತಾ ಜಪಿಸುತ್ತಾ ಕೊನೆಯಲ್ಲಿ ತಲೆಬಾಗುತ್ತಾರೆ. ಶಿವತಂದೆಯು ಹೂವಾಗಿದ್ದಾರೆ. ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಬ್ರಹ್ಮಾರವರಲ್ಲಿ ಪ್ರವೇಶ ಮಾಡುತ್ತಾರೆ. ಅವರೇ ನಿಮಗೆ ತಿಳಿಸಿಕೊಡುತ್ತಾರೆ. ಈ ಶರೀರಕ್ಕೂ ತನ್ನದೇ ಆದ ಆತ್ಮವಿದೆ. ಅದು ತನ್ನ ಶರೀರ ನಿರ್ವಹಣೆ ಮಾಡುತ್ತದೆ. ಕೇವಲ ಜ್ಞಾನವನ್ನು ಕೊಡುವುದು ಅವರ ಕರ್ತವ್ಯವಾಗಿದೆ. ಹೇಗೆ ಯಾರದೇ ಸ್ತ್ರೀ ಅಥವಾ ತಂದೆ ಮೊದಲಾದವರು ಮರಣ ಹೊಂದಿದರೆ ಬ್ರಾಹ್ಮಣರ ತನುವಿನಲ್ಲಿ ಆ ಆತ್ಮವನ್ನು ಕರೆಸುತ್ತಾರೆ. ಮೊದಲು ಆತ್ಮವು ಬರುತ್ತಿತ್ತು, ಆದರೆ ಅದು ಯಾವುದೇ ಶರೀರವನ್ನು ಬಿಟ್ಟು ಬರುವುದಿಲ್ಲ. ಇದೆಲ್ಲವೂ ನಾಟಕದಲ್ಲಿ ಮೊದಲಿನಿಂದಲೇ ನಿಗದಿಯಾಗಿದೆ. ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಆ ಆತ್ಮವಂತೂ ಹೋಯಿತು, ಹೋಗಿ ಇನ್ನೊಂದು ಶರೀರವನ್ನು ತೆಗೆದುಕೊಂಡಿತು. ನೀವು ಮಕ್ಕಳಿಗೆ ಈಗ ಇಡೀ ಜ್ಞಾನವು ಸಿಗುತ್ತಿದೆ. ಆದ್ದರಿಂದ ಯಾರಾದರೂ ಮರಣ ಹೊಂದಿದರೂ ಸಹ ನಿಮಗೆ ಚಿಂತೆಯಾಗುವುದಿಲ್ಲ. ಅವರಂತೂ ಹೋಗಿ ಇನ್ನೊಂದು ಶರೀರವನ್ನು ತೆಗೆದುಕೊಂಡರು. ಅಳುವುದರಿಂದ ಪುನಃ ಹಿಂತಿರುಗಿ ಬರುತ್ತಾರೆಯೇ? ಭಾಗ್ಯಶಾಲಿಗಳು ಎಂದು ಅಳುವುದಿಲ್ಲ.
ಹೀಗೆ ಅನೇಕ ಮಕ್ಕಳು ಹೋಗಿ ತಿಳಿಸುತ್ತಾರೆ. ಈಗ ಅಳುವುದನ್ನು ನಿಲ್ಲಿಸಿ, ಬ್ರಾಹ್ಮಣರಿಗೆ ತಿನ್ನಿಸುವುದನ್ನು ನಿಲ್ಲಿಸಿ, ನಾವು ಸತ್ಯ ಬ್ರಾಹ್ಮಣರನ್ನು ಕರೆಸುತ್ತೇವೆ. ಮತ್ತೆ ಜ್ಞಾನವನ್ನು ಕೇಳತೊಡಗುತ್ತಾರೆ. ಇವರು ಸರಿಯಾದುದನ್ನೇ ಹೇಳುತ್ತಾರೆ ಎಂದು ತಿಳಿದು ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಶಾಂತವಾಗಿ ಬಿಡುತ್ತಾರೆ. 7 ದಿನಗಳಿಗಾಗಿ ಕೆಲವರು ಭಾಗವತ ಇತ್ಯಾದಿಗಳನ್ನಿಡುತ್ತಾರೆ. ಆದರೂ ಮನುಷ್ಯರ ದುಃಖವು ದೂರವಾಗುವುದಿಲ್ಲ. ಈ ಮಕ್ಕಳು ಎಲ್ಲರ ದುಃಖವನ್ನು ದೂರ ಮಾಡುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಅಳುವ ಅವಶ್ಯಕತೆಯೇ ಇಲ್ಲ. ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಅಳಬಾರದು. ಬೇಹದ್ದಿನ ತಂದೆ, ಶಿಕ್ಷಕ, ಸದ್ಗುರು ಸಿಕ್ಕಿದ್ದಾರೆ. ಅವರಿಗಾಗಿಯೇ ನೀವು ಎಷ್ಟೊಂದು ಅಲೆದಾಡಿದಿರಿ. ಪರಬ್ರಹ್ಮದಲ್ಲಿರುವ ಪರಮಪಿತ ಪರಮಾತ್ಮನೇ ಸಿಕ್ಕಿಬಿಟ್ಟರು ಅಂದ ಮೇಲೆ ಇನ್ನೇನು ಬೇಕು? ತಂದೆಯು ಸುಖದ ಆಸ್ತಿಯನ್ನೇ ಕೊಡುತ್ತಾರೆ. ನೀವು ತಂದೆಯನ್ನು ಮರೆತು ಹೋಗುತ್ತೀರಿ. ಆದ್ದರಿಂದ ಅಳಬೇಕಾಗುತ್ತದೆ. ತಂದೆಯನ್ನು ನೆನಪು ಮಾಡಿದರೆ ಖುಷಿ ಇರುವುದು. ಓಹೋ, ನಾವಂತೂ ವಿಶ್ವದ ಮಾಲೀಕರಾಗುತ್ತೇವೆ, ಮತ್ತೆ 21 ಜನ್ಮಗಳವರೆಗೆ ಎಂದೂ ಅಳುವುದಿಲ್ಲ. 21 ಪೀಳಿಗೆಗಳು ಅರ್ಥಾತ್ ಆಯುಸ್ಸು ಪೂರ್ಣವಾಗುವವರೆಗೆ ಅಕಾಲ ಮೃತ್ಯುವಾಗುವುದಿಲ್ಲ ಅಂದ ಮೇಲೆ ಒಳಗೆ ಎಷ್ಟೊಂದು ಗುಪ್ತ ಖುಷಿ ಇರಬೇಕು. ನೀವು ತಿಳಿದುಕೊಂಡಿದ್ದೀರಿ, ಮಾಯೆ ಮೇಲೆ ಜಯಗಳಿಸಿ ಜಗಜ್ಜೀತರಾಗುತ್ತೇವೆ, ಆಯುಧಗಳು ಮೊದಲಾದವರ ಯಾವುದೇ ಮಾತಿಲ್ಲ ಎಂದು. ನೀವು ಶಿವನ ಶಕ್ತಿಯಾಗಿದ್ದೀರಿ. ನಿಮ್ಮ ಬಳಿ ಜ್ಞಾನದ ಕತ್ತಿ, ಜ್ಞಾನದ ಬಾಣಗಳಿವೆ. ಇದಕ್ಕಾಗಿ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ದೇವಿಯರಿಗೆ ಸ್ಥೂಲ ಬಾಣ, ಖಡ್ಗ ಇತ್ಯಾದಿಗಳನ್ನು ತೋರಿಸಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಜ್ಞಾನದ ಕತ್ತಿಯಿಂದ ವಿಕಾರಗಳನ್ನು ಗೆಲ್ಲಬೇಕಾಗಿದೆ. ಬಾಕಿ ದೇವಿಯರೇನೂ ಹಿಂಸಕರಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಸಾಧು, ಸಂತ ಮೊದಲಾದವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಅವರು ಪ್ರವೃತ್ತಿ ಮಾರ್ಗದವರನ್ನು ಒಪ್ಪುವುದೇ ಇಲ್ಲ. ನೀವಂತೂ ಹಳೆಯ ಪ್ರಪಂಚ, ಹಳೆಯ ಶರೀರದ ಸನ್ಯಾಸ ಮಾಡುತ್ತೀರಿ. ಈಗ ತಂದೆಯನ್ನು ನೆನಪು ಮಾಡಿದರೆ ಆತ್ಮವು ಪವಿತ್ರವಾಗುವುದು. ಜ್ಞಾನದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಿ. ಅದರ ಅನುಸಾರವಾಗಿ ಹೊಸ ಪ್ರಪಂಚದಲ್ಲಿ ಜನ್ಮ ಪಡೆಯುತ್ತೀರಿ. ಇಲ್ಲಿ ಜನ್ಮ ಪಡೆದರೂ ಸಹ ಯಾವುದೇ ಒಳ್ಳೆಯ ಮನೆಯಲ್ಲಿ, ರಾಜನ ಬಳಿ ಅಥವಾ ಒಳ್ಳೆಯ ಧಾರ್ಮಿಕ ಮನೆಯಲ್ಲಿ ಆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಿ. ಅಲ್ಲಿ ಎಲ್ಲರಿಗೂ ಪ್ರಿಯರಾಗುತ್ತೀರಿ. ಇವರಂತೂ ದೇವಿಯರಾಗಿದ್ದಾರೆಂದು ಹೇಳುತ್ತಾರೆ. ಕೃಷ್ಣನಿಗೆ ಎಷ್ಟೊಂದು ಮಹಿಮೆ ಮಾಡುತ್ತಾರೆ. ಬಾಲ್ಯದಲ್ಲಿ ಬೆಣ್ಣೆ ಕದ್ದ, ಮಡಿಕೆಯನ್ನು ಒಡೆದ ಎಂದು ತೋರಿಸುತ್ತಾರೆ. ಎಷ್ಟೊಂದು ಕಳಂಕಗಳನ್ನು ಹೊರಿಸಿದ್ದಾರೆ. ಒಳ್ಳೆಯದು. ಮತ್ತೆ ಕೃಷ್ಣನನ್ನು ಮತ್ತೇಕೆ ಕಪ್ಪಾಗಿ ತೋರಿಸಿದ್ದಾರೆ? ಅಲ್ಲಂತೂ ಕೃಷ್ಣನು ಸುಂದರನಾಗಿರುತ್ತಾನೆ. ನಂತರ ಶರೀರವು ಬದಲಾಗುತ್ತಾ ಹೆಸರೂ ಬದಲಾಗುತ್ತಿರುತ್ತದೆ. ಶ್ರೀಕೃಷ್ಣನು ಸತ್ಯುಗದ ಮೊದಲ ರಾಜಕುಮಾರನಾಗಿದ್ದನು. ಅವನನ್ನು ಏಕೆ ಕಪ್ಪಾಗಿ ಮಾಡಿದ್ದಾರೆ? ಇದನ್ನು ಎಂದೂ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಅಲ್ಲಿ ಕೃಷ್ಣನನ್ನು ಕಪ್ಪು ಮಾಡಲು ಸರ್ಪ ಇತ್ಯಾದಿಗಳೇನೂ ಇರುವುದಿಲ್ಲ. ಎಲ್ಲಿ ವಿಷವು ಏರಿದೆಯೋ ಅಲ್ಲಿ ಕಪ್ಪಾಗಿ ಬಿಡುತ್ತಾರೆ. ಸತ್ಯಯುಗದಲ್ಲಂತೂ ಇಂತಹ ಮಾತುಗಳು ಇರುವುದಿಲ್ಲ. ನೀವೀಗ ದೈವೀ ಸಂಪ್ರದಾಯದವರಾಗುತ್ತಿದ್ದೀರಿ. ಈ ಬ್ರಾಹ್ಮಣ ಸಂಪ್ರದಾಯದ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಮೊಟ್ಟಮೊದಲು ತಂದೆಯು ಬ್ರಹ್ಮರವರ ಮೂಲಕ ಬ್ರಾಹ್ಮಣರನ್ನು ದತ್ತು ಮಾಡಿಕೊಳ್ಳುತ್ತಾರೆ. ಪ್ರಜಾಪಿತ ಬ್ರಹ್ಮನಿದ್ದಾರೆಂದ ಮೇಲೆ ಅವರ ಪ್ರಜೆಗಳೂ ಅನೇಕರಿದ್ದಾರೆ. ಬ್ರಹ್ಮನ ಮಗಳು ಸರಸ್ವತಿ ಎಂದು ಹೇಳುತ್ತಾರೆ. ಬ್ರಹ್ಮನ ಸ್ತ್ರೀ ಅಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಪ್ರಜಾಪಿತ ಬ್ರಹ್ಮನಿಗೆ ಮುಖವಂಶಾವಳಿ ಇದ್ದಾರೆ. ಸ್ತ್ರೀಯ ಮಾತಿಲ್ಲ. ತಂದೆಯು ಬ್ರಹ್ಮರವರಲ್ಲಿ ಪ್ರವೇಶ ಮಾಡಿ ಹೇಳುತ್ತಾರೆ, ನೀವು ನನ್ನ ಮಕ್ಕಳಾಗಿದ್ದೀರಿ. ನಾನು ಇವರಿಗೆ ಬ್ರಹ್ಮ ಎಂದು ಹೆಸರಿಟ್ಟಿದ್ದೇನೆ. ಯಾರೆಲ್ಲ ಮಕ್ಕಳಿದ್ದಾರೋ ಎಲ್ಲರ ಹೆಸರನ್ನು ಬದಲಾಯಿಸಿದರು. ನೀವು ಮಕ್ಕಳು ಈಗ ಮಾಯೆಯ ಮೇಲೆ ಜಯಗಳಿಸುತ್ತೀರಿ. ಇದಕ್ಕೆ ಸೋಲು ಮತ್ತು ಗೆಲುವಿನ ಆಟ ಎಂದು ಹೇಳಲಾಗುತ್ತದೆ. ತಂದೆಯು ಎಷ್ಟು ಸಸ್ತಾ ವ್ಯಾಪಾರ ಮಾಡಿಸುತ್ತಾರೆ, ಆದರೂ ಸಹ ಮಾಯೆಯು ಸೋಲಿಸಿಬಿಡುತ್ತದೆ. ಮತ್ತೆ ಹೊರಟು ಹೋಗುತ್ತಾರೆ. ಪಂಚವಿಕಾರಗಳೆಂಬ ಮಾಯೆಯು ಸೋಲಿಸುತ್ತದೆ. ಯಾರಲ್ಲಿ ಪಂಚವಿಕಾರಗಳಿವೆಯೋ ಅವರನ್ನು ಆಸುರಿ ಸಂಪ್ರದಾಯದವರೆಂದು ಹೇಳಲಾಗುತ್ತದೆ. ಮಂದಿರಗಳಲ್ಲಿ ದೇವಿಯರ ಮುಂದೆ ಹೋಗಿ ಮಹಿಮೆಯನ್ನು ಹಾಡುತ್ತಾರೆ, ತಾವು ಸರ್ವಗುಣ ಸಂಪನ್ನರು ಎಂದು. ತಂದೆಯು
ನೀವು ಮಕ್ಕಳಿಗೆ ತಿಳಿಸುತ್ತಾರೆ, ನೀವೇ ಪೂಜ್ಯ ದೇವತೆಗಳಾಗಿದ್ದಿರಿ, ಮತ್ತು ನೀವೇ 63 ಜನ್ಮಗಳನ್ನು ಪಡೆದು ಪೂಜಾರಿಯಾದಿರಿ. ಈಗ ಪುನಃ ಪೂಜ್ಯರಾಗುತ್ತೀರಿ. ತಂದೆಯು ಪೂಜ್ಯರನ್ನಾಗಿ, ರಾವಣನು ಪೂಜಾರಿಗಳನ್ನಾಗಿ ಮಾಡುತ್ತಾನೆ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ತಂದೆಯು ಯಾವುದೇ ಶಾಸ್ತ್ರಗಳನ್ನು ಓದಿಲ್ಲ. ಅವರು ಜ್ಞಾನಸಾಗರ, ಸರ್ವಶಕ್ತಿವಂತ ಆಗಿದ್ದಾರೆ. ಆಲ್ಮೈಟಿ ಎಂದರೆ ಸರ್ವಶಕ್ತಿವಂತ ಎಂದರ್ಥ. ತಂದೆಯು ತಿಳಿಸುತ್ತಾರೆ, ನಾನು ಎಲ್ಲ ವೇದಶಾಸ್ತ್ರಗಳನ್ನು ತಿಳಿದುಕೊಂಡಿದ್ದೇನೆ. ಇದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ನಾನು ಇವೆಲ್ಲ ಮಾತುಗಳನ್ನು ತಿಳಿದುಕೊಂಡಿದ್ದೇನೆ. ದ್ವಾಪರಯುಗದಿಂದಲೇ ನೀವು ಪೂಜಾರಿಗಳಾಗುತ್ತೀರಿ. ಸತ್ಯ ತ್ರೇತಾಯುಗದಲ್ಲಿ ಪೂಜೆ ಇರುವುದಿಲ್ಲ. ಅದು ಪೂಜ್ಯ ಮನೆತನವಾಗಿದೆ. ನಂತರ ಪೂಜಾರಿ ಮನೆತನವಾಗುತ್ತದೆ. ಈ ಸಮಯದಲ್ಲಿ ಎಲ್ಲರೂ ಪೂಜಾರಿಗಳಾಗಿದ್ದಾರೆ. ಈ ಮಾತುಗಳು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ತಂದೆಯೇ ಬಂದು 84 ಜನ್ಮಗಳ ಕಥೆಯನ್ನು ತಿಳಿಸುತ್ತಾರೆ. ಪೂಜ್ಯ ಮತ್ತು ಪೂಜಾರಿ, ಇಡೀ ಆಟವೆಲ್ಲವೂ ನಿಮ್ಮ ಮೇಲೆಯೇ ಇದೆ. ಹಿಂದೂ ಧರ್ಮ ಎಂದು ಹೇಳಿಬಿಡುತ್ತಾರೆ. ವಾಸ್ತವದಲ್ಲಿ ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು, ಹಿಂದೂ ಧರ್ಮವಲ್ಲ. ಇಷ್ಟೊಂದು ಮಾತುಗಳನ್ನು ತಿಳಿಸಬೇಕಾಗುತ್ತದೆ. ಈ ವಿದ್ಯೆಯು 1 ಸೆಕೆಂಡಿನದಾಗಿದೆ. ಆದರೂ ಎಷ್ಟೊಂದು ಸಮಯ ಹಿಡಿಸುತ್ತದೆ. ಸಾಗರವನ್ನು ಶಾಹಿಯನ್ನಾಗಿ ಮಾಡಿಕೊಂಡು ಇಡೀ ಗಿಡಮರಗಳನ್ನು ಲೇಖನಿಯನ್ನಾಗಿ ಮಾಡಿ ಬರೆದರೂ ಇದು ಪೂರ್ಣವಾಗುವುದಿಲ್ಲ ಎಂದು ಹೇಳುತ್ತಾರೆ. ಅಂದರೆ ಅಂತ್ಯದವರೆಗೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಾ ಇರುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ. ನೀವು ಇದರ ಎಷ್ಟೊಂದು ಪುಸ್ತಕಗಳನ್ನು ಮಾಡಿಸುತ್ತೀರಿ. ಆರಂಭದಲ್ಲಿಯೂ ಬಾಬಾರವರು ಬೆಳಗ್ಗೆ ಎದ್ದು ಬರೆಯುತ್ತಿದ್ದರು. ನಂತರ ಅದನ್ನು ಮಮ್ಮಾರವರು ತಿಳಿಸುತ್ತಿದ್ದರು. ಆಗಿನಿಂದ ಹಿಡಿದು ಎಲ್ಲವೂ ಮುದ್ರಣವಾಗುತ್ತಾ ಬರುತ್ತಿದೆ. ಎಷ್ಟೊಂದು ಕಾಗದಗಳು ಸಮಾಪ್ತಿಯಾಗಿರಬಹುದು. ಗೀತೆಯು ಒಂದೇ, ಅದು ಬಹಳ ಚಿಕ್ಕದಾಗಿದೆ. ಗೀತೆಯ ಲಾಕೆಟನ್ನು ಮಾಡಿಸಿಕೊಳ್ಳುತ್ತಾರೆ. ಗೀತೆಯ ಬಹಳ ಪ್ರಭಾವವಿದೆ, ಆದರೆ ಗೀತಾ ಜ್ಞಾನದಾತನನ್ನೇ ಮರೆತು ಹೋಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಜ್ಞಾನದ ಖಡ್ಗದಿಂದ ವಿಕಾರಗಳನ್ನು ಜಯಿಸಬೇಕಾಗಿದೆ. ಜ್ಞಾನದ ಸಂಸ್ಕಾರವನ್ನು ತುಂಬಿಕೊಳ್ಳಬೇಕಾಗಿದೆ. ಹಳೆಯ ಪ್ರಪಂಚ ಮತ್ತು ಹಳೆಯ ಶರೀರದ ಸನ್ಯಾಸ ಮಾಡಬೇಕಾಗಿದೆ. ಭಾಗ್ಯವಂತರಾಗುವ ಖುಷಿಯಲ್ಲಿರಬೇಕಾಗಿದೆ. ಯಾವುದೇ ಮಾತಿನ ಚಿಂತೆ ಮಾಡಬಾರದು. ಯಾರಾದರೂ ಶರೀರ ಬಿಟ್ಟರೂ ಸಹ ದುಃಖದ ಕಣ್ಣೀರು ಬರಬಾರದು. ವರದಾನ: ಕಂಟ್ರೋಲಿಂಗ್ ಪವರ್ ಮೂಲಕ 1 ಸೆಕೆಂಡಿನ ಪೇಪರ್ನಲ್ಲಿ ಪಾಸ್ ಆಗುವಂತಹ ಪಾಸ್ ವಿತ್ ಆನರ್ ಆಗಿರಿ. ಈಗೀಗ ಶರೀರದಲ್ಲಿ ಬರುವುದು ಮತ್ತು ಈಗೀಗ ಶರೀರದಿಂದ ನ್ಯಾರ ಆಗಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡುವುದು. ಎಷ್ಟೇ ಕೋಲಾಹಲವಿರಲಿ, ಅಷ್ಟು ಸ್ವಯಂನ ಸ್ಥಿತಿ ಅತಿ ಶಾಂತಿಯಿಂದಿರಲಿ. ಇದಕ್ಕಾಗಿ ಒಟ್ಟುಗೂಡಿಸುವ ಶಕ್ತಿಯ ಅವಶ್ಯಕತೆ ಇದೆ. 1 ಸೆಕೆಂಡಿನಲ್ಲಿ ವಿಸ್ತಾರದಿಂದ ಸಾರದಲ್ಲಿ ಬಂದು ಬಿಡಬೇಕು ಮತ್ತು 1 ಸೆಕೆಂಡ್ನಲ್ಲಿ ಸಾರದಿಂದ ವಿಸ್ತಾರದಲ್ಲಿ ಬರುವುದು. ಈ ರೀತಿಯ ಕಂಟ್ರೋಲಿಂಗ್ ಅಂದರೆ ನಿಯಂತ್ರಣ ಮಾಡುವಂತಹ ಶಕ್ತಿ ಇರುವವರೇ ವಿಶ್ವವನ್ನು ಕಂಟ್ರೋಲ್ ಮಾಡಲು ಸಾಧ್ಯ. ನಂತರ ಇದೇ ಅಭ್ಯಾಸ ಅಂತಿಮದ 1 ಸೆಕೆಂಡಿನ ಪೇಪರ್ನಲ್ಲಿ ಪಾಸ್ ವಿತ್ ಆನರ್ ಆಗಿ ಮಾಡಿಬಿಡುವುದು. ಸ್ಲೋಗನ್: ವಾನಪ್ರಸ್ಥ ಸ್ಥಿತಿಯ ಅನುಭವ ಮಾಡಿ ಮತ್ತು ಮಾಡಿಸಿ. ಆಗ ಬಾಲ್ಯತನದ ಆಟ ಸಮಾಪ್ತಿಯಾಗಿ ಬಿಡುವುದು. ಅವ್ಯಕ್ತ ಸೂಚನೆ: ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ವಿದೇಹಿ ಆಗುವುದರಲ್ಲಿ ಹೇ ಅರ್ಜುನ ಆಗಿ. ಅರ್ಜುನನ ವಿಶೇಷತೆ ಸದಾ ಬಿಂದು ಸ್ವರೂಪ ಆಗಿ ವಿಜಯೀ ಆಗುವುದು. ಈ ರೀತಿ ನಷ್ಟಮೋಹ ಸ್ಮೃತಿ ಸ್ವರೂಪ ಆಗಿರುವವರು ಅರ್ಜುನ. ಸದಾ ಗೀತಾಜ್ಞಾನವನ್ನು ಕೇಳುವವರು ಹಾಗೂ ಮನನ ಮಾಡುವವರು ಅರ್ಜುನ. ಈ ರೀತಿ ವಿದೇಹಿ ಬದುಕಿದ್ದಂತೆಯೇ ಎಲ್ಲರೂ ಸತ್ತು ಹೋಗಿದ್ದಾರೆ. ಇಂತಹ ಬೇಹದ್ದಿನ ವೈರಾಗಿ ವೃತ್ತಿಯವರು ಅರ್ಜುನರಾಗಿ. ಒಳ್ಳೆಯದು. ಓಂ ಶಾಂತಿ.